ಬಾಸ್ ಕಂಟೆಸ್ಟೆಂಟ್ ಆಗಿದ್ದ ರಂಜಿತ್ ಈ ಕಡೆ ಅಕ್ಕನ ಅಥವಾ ಹೆಂಡತಿನ ಅನ್ನುವ ಪೀಕಲಾಟಕ್ಕೆ ಸಿಗಾಕೋಬಿಟ್ಟಿದ್ದಾರೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಬಿಗ್ ಬಾಸ್ ರಂಜಿತ್ ಅವರ ಕುಟುಂಬ. ಅಕ್ಕ ತಮ್ಮನ ಜಗಳ ಪೊಲೀಸ್ ಠಾಣೆ ತನಕ ಹೋಗಿ ನಿಂತಿದೆ. ತಂದೆ ಫ್ಲಾಟ್ ನಲ್ಲಿ ಇಬ್ಬರಿಗೂ ಪಾಲು ಬೇಕು ಅಂತ ಪರಸ್ಪರ ದೂರು ಕೊಟ್ಟಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಇಬ್ಬರು ಕೂಡ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಪಡೆದು ಎನ್ಸಿಆರ್ ದಾಖಲು ಮಾಡಿ ಕಳಿಸಿದ್ದಾರೆ ಪೊಲೀಸರು. ಎಫ್ಐಆರ್ ಆಗಿಲ್ಲ, ಎನ್ಸಿಆರ್ ಮಾತ್ರ ಆಗಿದೆ. ಇದು ಸಿವಿಲ್ ವ್ಯಾಜ್ಯ ಆಗಿರೋದ್ರಿಂದ ನೀವು ಕೋರ್ಟಲ್ಲೇ ಬಗೆಹರಿಸ್ಕೊಳ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ ಕಳಿಸಿದ್ದಾರೆ ಸ್ಟೇಷನ್ ಅವರು. ಸಿವಿಲ್ನ ಅವ್ರು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಏನಿದ್ರು ಕೋರ್ಟಲ್ಲೇ ಅದು ನಿರ್ಧಾರ ಆಗಬೇಕು. ಹಾಗಾಗಿ ನೀವು ಕೋರ್ಟಲ್ಲೇ ಬಗೆಹರಿಸ್ಕೊಳ್ಳಿ ಸಿವಿಲ್ ವ್ಯಾಜ್ಯನ ಅಂತ ಪೊಲೀಸರು ಹೇಳಿ ಕಳಿಸಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಇಬ್ಬರು ಕೂಡ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಇಡೀ ಕುಟುಂಬ ಅದೊಂದೇ ಫ್ಲಾಟ್ನಲ್ಲಿ ವಾಸವಾಗಿತ್ತು. ಅಕ್ಕ, ಭಾವ, ಅಪ್ಪ, ರಂಜಿತ್ ಎಲ್ಲರೂ. ಯಾವಾಗ ರಂಜಿತ್ ಅವರ ಮದುವೆ ಆಯಿತು ಏನೋ ಸಮಸ್ಯೆ ಬಂತು. ಅಲ್ಲಿಗೆ ಅಕ್ಕ ಮತ್ತು ಭಾವ ಬೇರೆ ಆಗ್ತಾರೆ ಮತ್ತು ಈಗ ಆ ಫ್ಲಾಟ್ನಲ್ಲಿ ರಂಜಿತ್ ಮತ್ತು ಅವರ ಹೆಂಡತಿ ವಾಸ ಇದ್ದಾರೆ. ರಂಜಿತ್ ಅಕ್ಕನದು ತಪ್ಪೋ ಹೆಂಡತಿದು ತಪ್ಪೋ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮನೆ ಮಾಲೀಕ ಯಾರಿದ್ದಾರೆ, ಅವ್ರ ತಂದೆ, ರಂಜಿತ್ ಅವರ ತಂದೆ ಪಾಪ ಈ ಇಳಿ ವಯಸ್ಸಿನಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಮಗಳ ಪರವಾಗಿ ನಿಂತ್ಕೊಳ್ಳೋದಾ, ಮಗನ ಪರವಾಗಿ ನಿಂತ್ಕೊಳ್ಳೋದಾ, ಮಗನಿಗೆ ತಂದಂತಹ ಹೆಣ್ಣು ನೋಡಿದ್ರೆ ಈ ರೀತಿಯಾಗಿ ಅಂದರೆ ನನಗೆ ಪ್ರಶ್ನೆ ಮಾಡ್ತಾಳೆ, ಅಥವಾ ಮಗಳು ಕೂಡ ನನ್ನ ಮಾತನ್ನ ಕೇಳುವ ಹಂತದಲ್ಲಿಲ್ಲ, ಮಗಳು ಕುಟುಂಬವನ್ನು ನೆಮ್ಮದಿಯಾಗಿರೋಕೆ ಬಿಡ್ತಾ ಇಲ್ಲ. ಹೀಗೆ ಹಲವಾರು ಸಮಸ್ಯೆಯಿಂದ ತಂದೆ ಒದ್ದಾಡ್ತಾ ಇದ್ದಾರೆ. ಈ ಕಡೆ ಅಕ್ಕನ ಮತ್ತು ಹೆಂಡತಿಯ ಅನ್ನುವ ಪ್ರಶ್ನೆಯ ಗೋಜಲಿನಲ್ಲಿ ರಂಜಿತ್ ಕೂಡ ಸಿಕ್ಕಾಕೊಂಡಿದ್ದಾರೆ. ಓಕೆ, ಈ ಮನೆ ಜಗಳ ಈಗ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರ ಫ್ಲಾಟ್ ನಿಂದಲೇ ಅಥವಾ ಅಪಾರ್ಟ್ಮೆಂಟ್ ನ ಫ್ಲಾಟ್ ಹತ್ರದಿಂದಲೇ ನನ್ನ ಕಲ್ಲಿಗೆ ಒಂದು ವಾಕ್ ಥ್ರೂ ಕೊಟ್ಟಿದ್ದಾರೆ. ನೋಡಿ, ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ರಂಜಿತ್ ವಿರುದ್ಧವಾಗಿ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಅವರ ಅಕ್ಕ ಆಗಿರುವಂತಹ ರಶ್ಮಿ ಜೊತೆಗೆ ಅವರ ಭಾವ ಜಗದೀಶ್ ಏನಿದ್ದಾರೆ, ಅವರು ರಂಜಿತ್ ವಿರುದ್ಧವಾಗಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಅದು ಕೂಡ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಮೃತಹಳ್ಳಿ ಪೊಲೀಸರು ಕೂಡ ರಂಜಿತ್ ವಿರುದ್ಧವಾಗಿ ಎನ್ಸಿಆರ್ ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ವಾಸವಾಗಿರುವಂತಹ ಇದೇ ಅಮೃತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಸಾಯಿ ಪ್ಯಾರಡೈಸ್ ಏನಿದೆ, ಆ ಒಂದು ಫ್ಲಾಟ್ ನಲ್ಲಿ ಇಬ್ರು ಕೂಡ ಅಂದ್ರೆ ಒಂದ್ ಕಡೆ ರಂಜಿತ್ ಅವರು ಮೊದಲನೇ ಫ್ಲೋರ್ ಅಲ್ಲಿ ವಾಸ ಮಾಡ್ತಾ ಇದ್ರೆ, ಇನ್ನು ಮೂರನೇ ಫ್ಲೋರ್ ಅಲ್ಲಿ ಅವರ ಅಕ್ಕ ಆಗಿರುವಂತಹ ರಶ್ಮಿ ಹಾಗೂ ಜಗದೀಶ್ ಇಬ್ರು ಕೂಡ ವಾಸವನ್ನ ಮಾಡ್ತಾ ಇದ್ರೆ. ಅಂದ್ರೆ ಇವರು ಅಕ್ಕ ತಮ್ಮನ ಜಗಳ ಇದೀಗ ಪೊಲೀಸ್ ಠಾಣೆಗೆ ಹೋಗಿರುವಂಥದ್ದು. ಅಂದ್ರೆ ತಂದೆ ಒಂದು ಫ್ಲಾಟ್ ಏನಿದೆ ಇಬ್ರಿಗೂ ಕೂಡ ಆ ಪಾಲು ಬೇಕು ಅಂತ ಹೇಳಿ ಇಬ್ರು ಕೂಡ ಪರಸ್ಪರ ದೂರನ್ನ ಕೂಡ ಕೊಟ್ಕೊಂಡಿರುವಂಥದ್ದು. ಜೊತೆಗೆ ಅಮೃತಹಳ್ಳಿ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ಅವರ ಭಾವ ಜಗದೀಶ್ ಏನಿದ್ದಾರೆ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ನಾವು ಈ ಒಂದು ಫ್ಲಾಟ್ ಏನಿದೆ ಕಳೆದ ಜೂನ್ ನಲ್ಲಿ ರಂಜಿತ್ ಅವರು ನಮ್ಮ ಜೊತೆಲೆ ವಾಸವಾಗಿದ್ರು. ನಂತರ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಫ್ಲಾಟ್ ಏನಿದೆ ಅದು ಕೂಡ ನಮ್ಮ ಹೆಸರಲ್ಲೇ ಇದೆ. ನಂತರ ಅವ್ರ ಮದುವೆ ಆದಂತ ಸಂದರ್ಭದಲ್ಲಿ ಆ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಫ್ಲಾಟ್ ಅನ್ನ ರಂಜಿತ್ ಅವರು ಅವರ ಪತ್ನಿಗೆ ಕೂಡ ಬಿಟ್ಕೊಟ್ಟಿದ್ವಿ. ನಂತರ ಮೂರನೇ ಫ್ಲೋರ್ ಅಲ್ಲಿ ಇರುವಂತಹ ಮತ್ತೊಂದು ನಮ್ಮ ಸ್ವಂತ ಫ್ಲಾಟ್ ಏನಿದೆ ಅಲ್ಲಿಗೆ ನಾವು ಶಿಫ್ಟ್ ಆಗಿದ್ವಿ. ತದನಂತರ ಆ ಒಂದು ಫ್ಲಾಟ್ ಅನ್ನ ಖಾಲಿ ಮಾಡೋದಕ್ಕೆ ಈ ಕಳೆದ ಒಂದು 3 ದಿನದ ಹಿಂದೆ ಅಂದ್ರೆ 15ನೇ ತಾರೀಕು ಆ ಒಂದು ಸಂದರ್ಭದಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಅವರು ಗಲಾಟೆಯನ್ನ ಮಾಡಿದ್ರು, ನಮಗೆ ಜೀವ ಬೆದರಿಕೆನ ಹಾಕಿದ್ರು. ಹೀಗಾಗಿ ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ರಂಜಿತ್ ವಿರುದ್ಧವಾಗಿ ಪೊಲೀಸ್ ಠಾಣೆಗೆ ಜಗದೀಶ್ ಅಂದ್ರೆ ಅವರ ಭಾವ ದೂರನ್ನ ಕೊಟ್ಟಿದ್ರು. ಸದ್ಯ ದೂರನ್ನ ದಾಖಲಿಸಿಕೊಂಡಿರುವಂತಹ ಅಮೃತಹಳ್ಳಿ ಪೊಲೀಸ್ನವರು ಈಗಾಗಲೇ ಎನ್ಸಿಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ. ಇಬ್ಬರನ್ನು ಕೂಡ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಬುದ್ಧಿವಾದವನ್ನ ಹೇಳಿದ್ರು. ಯಾಕಂದ್ರೆ ಈ ಒಂದು ಸಿವಿಲ್ ನೇಚರ್ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನ್ಗೆ ಬರೋದು ಬಿಟ್ಟು ನೀವು ಹೋಗ್ಬಿಟ್ಟು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿ ನ್ಯಾಯಾಲಯದಲ್ಲಿ ಇದನ್ನ ಬಗೆಹರಿಸ್ಕೊಳ್ಳಿ ಅಂತೇಳಿ ಪೊಲೀಸ್ನವರು ಕೂಡ ವಾರ್ನಿಂಗ್ ಅನ್ನ ಕೂಡ
ಕೊಟ್ಟಿರುವಂಥದ್ದು. ಇಲ್ಲಿ ಕೆಲವೊಂದಷ್ಟು ವಿಡಿಯೋಗಳನ್ನ ವೈರಲ್ ಆಗಿದ್ವು. ಯಾಕಂದ್ರೆ ರಂಜಿತ್ ಅವರ ಅಕ್ಕ ಕೂಡ ಫ್ಲಾಟ್ಗೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಗಲಾಟೆಗಳಾಗಿತ್ತು. ರಂಜಿತ್ ಇದ್ದಂಥ ಸಂದರ್ಭದಲ್ಲಿ ಅವರ ಪತಿಯ ಜೊತೆಗೂ ಕೂಡ ಅವರ ಅಕ್ಕ ಗಲಾಟೆಯನ್ನು ಮಾಡಿದ್ರು. ಆ ಒಂದು ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಆ ವಿಡಿಯೋವನ್ನು ಮುಂದಿಟ್ಕೊಂಡು ಇವತ್ತು ಅಂದರೆ ಕಳೆದ 3 ದಿನಗಳ ಹಿಂದೆ ಅಷ್ಟೇ ಹೋಗಿ ದೂರನ್ನು ಕೂಡ ಕೊಟ್ಟಿದ್ರು. ಸದ್ಯ ಮೇಲ್ನೋಟಕ್ಕೆ ಇದು ಪೊಲೀಸರಿಗೂ ಗೊತ್ತಾಗಿದೆ, ಇದು ಸಿವಿಲ್ ನೇಚರ್ ಅಂದರೆ ಸಿವಿಲ್ ವ್ಯಾಜ್ಯ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಕೋರ್ಟಲ್ಲೇ ಹೋಗ್ಬಿಟ್ಟು ಅಲ್ಲಿಗೆ ಸಾಲ್ವ್ ಮಾಡ್ಕೋಬೇಕು ಅಂತೇಳಿ ಸೂಚನೆಯನ್ನು ಅಲ್ಲಿರುವ ಅಮೃತಹಳ್ಳಿ ಪೊಲೀಸರು ಕೂಡ ಕೊಟ್ಟಿದ್ರು. ಅಂದರೆ ಬುದ್ಧಿವಾದವನ್ನು ಹೇಳಿ ಕೋರ್ಟ್ ಸಮಸ್ಯೆಯನ್ನು ನೀವು ಕೋರ್ಟ್ನಲ್ಲೇ ಬಗೆಹರಿಸ್ಕೋಬೇಕು ಅಂತೇಳಿ ಪೊಲೀಸರು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಇಬ್ಬರು ಕೂಡ ಅಂದರೆ ಕಳೆದ 3 ದಿನಗಳ ಹಿಂದೆ ಅಂದರೆ 15ನೇ ತಾರೀಕು ಈ ರೀತಿಯಾದಂಥ ಘಟನೆ ಆಗಿತ್ತು. ನಂತರ ಇಬ್ಬರು ಕೂಡ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಬುದ್ಧಿವಾದ ಹೇಳಿ ಅವ್ರನ್ನ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಇಲ್ಲಿ ಅಕ್ಕ ಕೂಡ ಜಗದೀಶ್ ಕೂಡ ಸಾಕಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ಮನೆಯಲ್ಲಿರುವಂಥ ಈ ಫ್ಲ್ಯಾಟ್ ಏನಿದೆ ನಮಗೆ ಸೇರಿದ್ದು, ಜೊತೆಗೆ ಈ ಒಂದು ಫ್ಲ್ಯಾಟ್ನಲ್ಲಿ ಅವ್ರನ್ನ ಖಾಲಿ ಮಾಡಿ ಅಂತ ಹೇಳಿ ಹೇಳಿದಾಗ ಈ ರೀತಿಯಾದಂಥ ಬೆದರಿಕೆಯನ್ನು ಹಾಕಿದ್ರು, ಜೀವ ಬೆದರಿಕೆಯನ್ನು ಹಾಕಿದ್ರು. ಈಗ ಖಾಲಿಯನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ದೂರನ್ನ ಕೊಡ್ತಾ ಇದೀವಿ ಅಂತೇಳಿ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಅಂದರೆ NCR ಅನ್ನು ಕೂಡ ದಾಖಲಿಸಿದ್ದಾರೆ. ಇಲ್ಲಿ ಮತ್ತೊಂದು ಕಡೆ ರಂಜಿತ್ ಹೇಳುವಂಥ ಕೆಲವೊಂದಷ್ಟು ಮಾಹಿತಿಯನ್ನು ನೋಡಿದ್ರೆ ರಂಜಿತ್ ಅವರು ಕೂಡ ಹೇಳ್ತಾ ಇದ್ದಾರೆ, ಈ ಒಂದು ಫ್ಲ್ಯಾಟ್ ಏನಿದೆ ಆ ಫ್ಲ್ಯಾಟ್ಗೆ ನಾನು 40 ಲಕ್ಷ ಅಷ್ಟು ಹಣವನ್ನು ನಾನು ಕೂಡ ಕೊಟ್ಟಿದ್ದೀನಿ, ಈ ಫ್ಲ್ಯಾಟ್ ನನಗೂ ಸೇರಬೇಕು ಅಂತೇಳಿ ಅವರು ಕೂಡ ಇನ್ಫಾರ್ಮೇಷನನ್ನು ಕೊಟ್ಟಿದ್ರು. ಕಳೆದ 2 ತಿಂಗಳ ಹಿಂದೆ ಅಷ್ಟೇ ರಂಜಿತ್ ಅವರು ಮದುವೆ ಆಗಿದ್ರು. ಮದುವೆ ಆದ ನಂತರದಲ್ಲಿ ಈ ಫ್ಲ್ಯಾಟಲ್ಲಿ ಅವರೇ ಉಳ್ಕೊಂಡಿದ್ರು ಅವರ ಪತ್ನಿಯ ಜೊತೆ. 3ನೇ ಫ್ಲೋರಲ್ಲಿ ಅಂದರೆ 305ನೇ ಫ್ಲ್ಯಾಟ್ನಲ್ಲಿ ರಂಜಿತ್ ಅವರ ಅಕ್ಕ ಏನಿದ್ದಾರೆ ರಶ್ಮಿ, ಜೊತೆಗೆ ಅವರ ಜಗದೀಶ್ ಅಂತ ಭಾವ ಏನಿದ್ದಾರೆ ಅವರು ಕೂಡ ವಾಸವಾಗಿದ್ರು. ಆದರೆ ಕೆಲವೊಂದಷ್ಟು ತಿಂಗಳುಗಳಿಂದಲೂ ಕೂಡ ಇದೇ ರೀತಿಯಾದಂಥ ಗಲಾಟೆಗಳು ಕೂಡ ನಡೀತಾ ಇತ್ತು ಅಂತೇಳಿ ಇಲ್ಲಿ ಸ್ಥಳೀಯರು ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಜೊತೆಗೆ 15ನೇ ತಾರೀಕು ಕೂಡ ಆ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆಗಳಾಗಿತ್ತು. ಮನೆಗೆ ಹೋದಂಥ ಸಂದರ್ಭದಲ್ಲಿ ಒಂದು ಕಡೆ ರಂಜಿತ್ ಅವರ ಪತ್ನಿ, ಜೊತೆಗೆ ರಂಜಿತ್ ಅವರ ಒಂದು ಅಕ್ಕ ಏನಿದ್ದಾರೆ ರಶ್ಮಿ, ಜೊತೆಗೆ ಅವರ ಭಾವ ಜಗದೀಶ್, ಇಷ್ಟು ಜನನು ಕೂಡ ಸಾಕಷ್ಟು ಗಲಾಟೆಯನ್ನು ಮಾಡಿಕೊಂಡ್ರು. ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ. ಆ ಒಂದು ವಿಡಿಯೋಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇಬ್ಬರು ಗಲಾಟೆ ಈಗ ಪೊಲೀಸ್ ಠಾಣೆಯ ಮೆಟ್ಟಲೇರಿರುವಂಥದ್ದು. ಪೊಲೀಸರು ಕೂಡ NCR ಅನ್ನು ದಾಖಲಿಸಿಕೊಂಡು ಅವರಿಗೆ ಕರೆದು ವಿಚಾರಣೆಯನ್ನು ಮಾಡಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇವು ಯಾವುದೇ ರೀತಿಯಾಗಿ ಇನ್ನು ಮುಂದೆ ಮನೆಯ ಮುಂಭಾಗದಲ್ಲಿ ಅಥವಾ ಮನೆಯ ಒಳಗೆ ಒಟ್ಟಿನಲ್ಲಿ ಗಲಾಟೆಯನ್ನು ಮಾಡಬಾರ್ದು, ಗಲಾಟೆ ಅದು ಮಾಡೋಂಗಿಲ್ಲ. ಜೊತೆಗೆ ಈ ಒಂದು ಕೇಸ್ ಕೂಡ ಸಿವಿಲ್ ನೇಚರ್ ಆಗಿರೋದ್ರಿಂದ ಅಂದರೆ ಸಿವಿಲ್ ವ್ಯಾಜ್ಯವಾಗಿರೋದ್ರಿಂದ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ನೀವು ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತ ಹೇಳಿ ಪೊಲೀಸರು ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಅಂದರೆ 3 ದಿನಗಳ ಹಿಂದಷ್ಟೇ ಈ ಒಂದು NCR ದಾಖಲಾಯಿತು. ಅದರಿಂದ ಇವತ್ತು 3 ದಿನ ಆಗಿದೆ. ಇದುವರೆಗೂ ಯಾವುದೇ ರೀತಿಯಾದಂಥ ಗಲಾಟೆಗಳಿಲ್ಲ, ಎಲ್ಲರೂ ಕೂಡ ಶಾಂತವಾಗಿದ್ದಾರೆ ಅಂತೇಳಿ ಇಲ್ಲಿ ಸೆಕ್ಯೂರಿಟಿ ಕೂಡ ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಈ ಒಂದು ಸೆಲೆಬ್ರಿಟಿ ಆಗಿರುವಂಥ ರಂಜಿತ್ ಅವರ ಕುಟುಂಬದಲ್ಲಿ ಈ ರೀತಿಯಾಗಿ ಗಲಾಟೆಗಳು ಗದ್ದಲಗಳು ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಠಾಣೆಗೂ ಕೂಡ ಮೆಟ್ಟಿಲಿರೋದ್ರಿಂದ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕೆಲವೊಂದಷ್ಟು ಚರ್ಚೆಗಳು ಗ್ರಾಸವಾಗ್ತಾ ಇದೆ. ಕ್ಯಾಮ್ರಾಮನ್ ಸಚಿನ್ ಜೊತೆ ಅಜಯ್ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.